ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಲವ್ ಮಾಕ್ಟೇಲ್ 3 ಸಿನಿಮಾ ನೋಡ್ಕೊಂಬಂದೆ. ತುಂಬಾ ಎಮೋಷ್ನಲ್ ಆಗಿದೆ. ಯಾಕಂದರೆ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2 ನೋಡಿದ್ದೆ. ಬಟ್ ಲವ್ ಮಾಕ್ಟೇಲ್ 3 ಮೂವಿ ಈ ಸ್ಟೋರಿ ಈ ಥರ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇನ್ನೊಂದೇನಪ್ಪ ಅಂತಂದರೆ ಈ ಮೂವಿ ನೋಡಿ ಆಚೆ ಬರಬೇಕಾದ್ರೆ ಪ್ರತಿಯೊಬ್ಬರೂ ಸ್ವಲ್ಪನಾದರೂ ಕಣ್ಣೀರು ಹಾಕೇ ಹಾಕ್ತೀರ. ಯಾಕಂದರೆ ಅಷ್ಟು ಎಮೋಷ್ನಲ್ ಆಗಿದೆ. ಅಪ್ಪ ಮಗಳು ಪ್ರೀತಿ ಅಂತೂ ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ. ಅಲ್ಲಿ ಒಂದೊಂದು ಸೀನ್ ನಿಜವಾಗ್ಲೂ ಅಳು ಬರೆಸುತ್ತೆ ನಿಮಗೆ, ಆ ಥರ ಇದೆ. ತುಂಬ ಕಾಮಿಡಿ ಆಗಿದೆ. ಜಗ್ಗನ್ ಕಾಮಿಡಿ ಅಂತಲೂ ತುಂಬಾ ಇಷ್ಟ ಆಗೋಗುತ್ತೆ ನಿಮಗೆ. ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ಯುಗಾದಿ ಹಬ್ಬಕ್ಕೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನಾವು ಯಾವ್ದಾದ್ರು ಮೂವಿ ನೋಡಬೇಕಂತ ನೀವು ಯೋಚನೆ ಮಾಡ್ತಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ, ಲವ್ ಮಾಕ್ಟೇಲ್ 3 ಮೂವಿ ನೋಡಿ. ತುಂಬಾ ಚೆನ್ನಾಗಿದೆ. ಡಾರ್ಲಿಂಗ್ ಕೃಷ್ಣ ಸರ್, ನಿಮ್ಮ ಡೈರೆಕ್ಷನಿಂದ ಇದೇ ಥರ ಮೂವಿ ಇನ್ನೂ ಬರ್ತಾ ಇರಲಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಒಳ್ಳೆ ಸಿನಿಮಾ ಬೇಕು. ತುಂಬ ಚೆನ್ನಾಗಿದೆ. ಯಾವುದೋ ಬೇರೆ ಭಾಷೆ ದೊಡ್ಡ ಸಿನಿಮಾ ಅಪೋಸಿಟ್ ಬಂದಿದ್ದೀರಾ, ಅದು ಒಂದು ದೊಡ್ಡ ಖುಷಿ ನಮಗೆ. ಯಾಕಂದರೆ ಸ್ಟೋರಿ ಚೆನ್ನಾಗಿದ್ದರೆ ಯಾವ ಸಿನಿಮಾ ಆದ್ರೇನು, ಯಾವ ಸಿನಿಮಾ ಅಪೋಸಿಟ್ ಬರೋಕ್ಕೆ ಭಯ ಇಲ್ಲ ಅಂತಾರೆ. ಅದು ಇವತ್ತು ಗೊತ್ತಾಯಿತು. ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ಜನ ಬಂದು ಸಿನಿಮಾ ನೋಡ್ತೀರಾ. ಯಾಕಂದರೆ ಇಂಥ ಸಿನಿಮಾಗಳು ಬೇಕು ಈಗಿನ ಸಿಚುವೇಶನ್ಗೆ. ಯಾಕಂದರೆ ಅಪ್ಪ ಮಗಳು ಅದು ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಂಡು ದೂರ ಆಗೋಗಿರ್ತಾರೆ. ಅವ್ರು ಒಂದು ಸಲ ಈ ಮೂವಿ ನೋಡಿ ನಿಜವಾಗ್ಲೂ ನಿಮ್ಗೆ ಅನಿಸುತ್ತೆ ಈ ಮೂವಿ ನಮಗೋಸ್ಕರ ಮಾಡಿದ್ದಾರೆ ಅಂತ. ಅಷ್ಟು ಚೆನ್ನಾಗಿದೆ. ಆ ಪುಟ್ಟ ಮಗು ಅಂತಲೂ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ಡಾರ್ಲಿಂಗ್ ಕೃಷ್ಣ ಸರ್ ನ್ಯಾಚುರಲ್ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಆಫ್ ಸ್ಕ್ರೀನ್ ಹೆಂಗಿರ್ತಾರಲ್ಲ ಆನ್ ಸ್ಕ್ರೀನ್ ಅದೇ ಥರನೇ ಮಾಡಿದ್ದಾರೆ. ತುಂಬಾ ಇಷ್ಟ ಆಗೋಯ್ತು ನಂಗಂತೂ. ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್.